ಹಾಯ್ ಫ್ರೆಂಡ್ಸ್ ಆ್ಯಂಡ್ ವಿಲ್ ವಿಶಸ್, ಹೇಗಿದ್ದೀರಾ? ಟ್ರಾವೆಲ್ ವರ್ಲ್ಡ್ ಪ್ರದೀಪ್ ಯೂಟ್ಯೂಬ್ ಚಾನಲ್ನ 3ನೇ ವಿಡಿಯೋಗೆ ಸುಸ್ವಾಗತ. ಇವತ್ತು ಒಂದು ಟೂರಿಸ್ಟ್ ಸ್ಪಾಟಿಗೆ ಬಂದಿದ್ದೀನಿ. ಈ ಟೂರಿಸ್ಟ್ ಪ್ಲೇಸ್ ಇರೋದು ಬೆಂಗಳೂರು ಸಿಟಿಗೆ ಅತ್ಯಂತ ಸಮೀಪದಲ್ಲಿದೆ. ಹಾಗೂ ಈ ಪ್ರವಾಸಿ ಕ್ಷೇತ್ರ ಹಾಗೂ ಟೂರಿಸ್ಟ್ ಪ್ಲೇಸ್ ಇರೋದು ರಾಮನಗರ ಜಿಲ್ಲೆಯಲ್ಲಿ ಅಲ್ಲ, ಹೊಸದಾಗಿ ನಾಮಕರಣಗೊಂಡ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಬರುತ್ತೆ. ನಾನಿರೋದು ಶ್ರೀ ರಾಮದೇವರ ಬೆಟ್ಟ ಕ್ಷೇತ್ರದಲ್ಲಿ. ಶ್ರೀ ರಾಮದೇವರ ಬೆಟ್ಟ ಪೌರಾಣಿಕ ಹಾಗೂ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರೋ ಕ್ಷೇತ್ರ ಆಗಿರೋದ್ರಿಂದ ಈ ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನು ನಿಮ್ಮ ಮುಂದೆ ನಾನು ಹಂಚಿಕೊಳ್ತಾ ಇದ್ದೀನಿ. ಇನ್ಫಾರ್ಮೇಷನ್ ಸೆಂಟರ್ ಇದೆ. ಇನ್ಫಾರ್ಮೇಷನ್ ಸೆಂಟರಲ್ಲಿ ರಾಮದೇವರ ಬೆಟ್ಟದಲ್ಲಿರುವ ರಣಹದ್ದುಗಳ ಬಗ್ಗೆ ಮಾಹಿತಿಯನ್ನು ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಇಲ್ಲಿ ರಾಮದೇವರ ಬೆಟ್ಟದ ಬಗ್ಗೆ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ ಸಂಪೂರ್ಣವಾಗಿ. ಇದು ರೇವಣಸಿದ್ದೇಶ್ವರ ಬೆಟ್ಟದ ಬಗ್ಗೆ ಮಾಹಿತಿಯಲ್ಲಿ ನೀಡಿದ್ದಾರೆ. ಇದು ಹಂದಿಗುಂದಿ ಬೆಟ್ಟ ಹಾಗೂ ಇದು ಕೋಟಗಲ್ಲು ತಿಮ್ಮಪ್ಪನ ಬೆಟ್ಟ. ಇದು ಸಾವಂದುರ್ಗ ಬೆಟ್ಟದ ಬಗ್ಗೆ ಮಾಹಿತಿಯನ್ನು ಇಲ್ಲಿ ನೀಡಿದ್ದಾರೆ. ರಾಮದೇವರ ಬೆಟ್ಟವು ರಾಮನಗರದಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ 50 ಕಿಲೋಮೀಟರ್ ದೂರದಲ್ಲಿದೆ. ರಾಮದೇವರ ಬೆಟ್ಟದ ಸಮೀಪದಲ್ಲಿ ಶೋಲೆ ಚಿತ್ರದ ಚಿತ್ರೀಕರಣ ನಡೆಯುತ್ತೆ ಹಾಗೂ 2 ವರ್ಷಗಳ ಕಾಲ ಶೋಲೆ ಚಿತ್ರದ ಸೆಟ್ ಇಲ್ಲಿರುತ್ತೆ. ಆಗಸ್ಟ್ 15, 1975 ಇಸ್ವಿಯಲ್ಲಿ ಶೋಲೆ ಚಿತ್ರ ತೆರೆ ಕಂಡು ಬ್ಲಾಕ್ ಬಸ್ಟರ್ ಚಿತ್ರ ಹೊರಬರೋದಲ್ಲದೆ ರಾಮದೇವರ ಬೆಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಿಯನ್ನು ಪಡೆಯೋದಲ್ಲದೆ ಅಂದಿನಿಂದ ಇಂದಿನವರೆಗೂ ಸಾವಿರಾರು ಪ್ರವಾಸಿಗರನ್ನು ಆಕರ್ಷಿಸ್ತಾ ಇದೆ. ನಮಸ್ತೆ. ಒಂದು ವಿಷಯ ಇದು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಇದು ಈ ರಾಮದೇವರ ಬೆಟ್ಟ ಎಷ್ಟು ವರ್ಷ ಹಳೆಯದು? ಪುರಾಣ ಕಾಲದ್ದು. ಇದು ರಾಮನ್ ದಾರಿ. ಶ್ರೀರಾಮರು ತ್ರೇತಾಯುಗದಲ್ಲಿ ರಾಮದೇವರ ಬೆಟ್ಟಕ್ಕೆ ತಲುಪಿದ ದಾರಿಯಾಗಿರುತ್ತೆ. ಈಗಲೂ ಆ ದಾರಿ ನೋಡ್ಬೋದು, ಬಟ್ ಇವಾಗ ಅದ್ರ ಕಂಟಿನ್ಯೂಟಿ ಇಲ್ಲ. ಹಾಗೂ ಇಲ್ಲಿ ಆಂಜನೇಯ ಸ್ವಾಮಿದು ಉದ್ಭವ ಮೂರ್ತಿಯನ್ನು ನಾವು ನೋಡ್ಬೋದು. ಹಾಗೂ ಇಲ್ಲಿ ಒಂದು 400 ಮೆಟ್ಲುಗಳ ದಾರಿ ಇದೆ, ಅದು ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ. ಈ ರಾಮದೇವರ ಬೆಟ್ಟ ನಿತ್ಯ ಸಿಟಿ ಲೈಫಿಂದ ಬೇಸತ್ತು ಬರೋರಿಗೆ ಹೇಳಿ ಮಾಡಿಸಿದ ಪ್ರವಾಸಿ ಸ್ಥಳ ಆಗಿದೆ. ಈ ಪ್ರವಾಸಿ ಸ್ಥಳ ತ್ರೇತಾಯುಗದ ಕಾಲದಿಂದಲೂ ಪ್ರಖ್ಯಾತಿಯನ್ನು ಪಡೆದಿದೆ. ಹಾಗೂ ಶ್ರೀರಾಮರು ತಮ್ಮ 14 ವರ್ಷಗಳ ವನವಾಸದ ಅವಧಿಯಲ್ಲಿ 1.5 ವರ್ಷಗಳ ಕಾಲ ತಮ್ಮ ವನವಾಸದ ಅವಧಿಯನ್ನು ಇಲ್ಲೇ ಕಳೆದಿರ್ತಾರೆ. ಈ ಮೆಟ್ಲುಗಳ ಮೇಲೆ ಶ್ರೀರಾಮರಿಗೆ ಸಂಬಂಧಪಟ್ಟ ಶ್ಲೋಕಗಳನ್ನ ನಾವು ಇಲ್ಲಿ ಗಮನಿಸ್ಬೋದು. ಹಾಗೂ ಇಲ್ಲಿ ಒಂದೊಂದು ಮೆಟ್ಲುಗಳಿಗೆ ಒಂದೊಂದು ಶ್ಲೋಕ ಇದೆ. ಇಲ್ಲಿಂದ ಶುರು ಆಗುತ್ತೆ. ಮೆಟ್ಲತ್ತುವಾಗ ಶೆಲ್ಟರ್ ಹಾಕಿರೋದು ನಾವಿಲ್ಲಿ ಕಾಣ್ಬೋದು. ದೇವರ ಬೆಟ್ಟಕ್ಕೆ ಹೋಗೋ ದಾರಿಯಲ್ಲಿ ಒಂದು ಬಂಡೆಕಲ್ಲಿದೆ.
ಶ್ರೀ ರಾಮಗಿರಿ ಬೆಟ್ಟ ಅಥವಾ ಶ್ರೀ ರಾಮದೇವರ ಬೆಟ್ಟ ಆಧ್ಯಾತ್ಮಿಕ ಚಿಂತಕರು, ಚಾರಣಿಗರು ಹಾಗೂ ಇತಿಹಾಸದಲ್ಲಿ ಆಸಕ್ತಿ ಹೊಂದಿರುವವರಿಗೆ ಹೇಳಿ ಮಾಡಿಸಿದ ಪ್ರವಾಸಿ ಸ್ಥಳ ಆಗಿದೆ. ಈ ಬೆಟ್ಟ ಶೋಲೆ ಬೆಟ್ಟ ಅಂತ ಹೊರ ರಾಜ್ಯದವ್ರು ಕರೆದ್ರೆ, ನಮ್ಮ ರಾಜ್ಯದ ಜನರು ಈ ಬೆಟ್ಟವನ್ನು ಶ್ರೀ ರಾಮಗಿರಿ ಬೆಟ್ಟ ಅಥವಾ ರಾಮದೇವರ ಬೆಟ್ಟ ಅಂತ ಕರೀತಾರೆ. ಈಶ್ವರ ದೇವಾಲಯವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹಾಗೂ ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಯಾವಾಗ ಈ ದೇವಾಲಯ ಕಟ್ಟಿರೋದು ಹಾಗೂ ಸ್ಥಾಪನೆ ಆಗಿರೋದ್ರ ಬಗ್ಗೆ ಡೀಟೇಲ್ಸ್ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಮಾವು ಬಿದ್ದಿರೋದು ನಾವು ಕಾಣ್ಬೋದು. ಮೋಸ್ಟ್ ಪ್ರಾಬಬ್ಲಿ ಇಲ್ಲಿ ಕೋತಿಗಳ ಸಂಖ್ಯೆ ಜಾಸ್ತಿ ಇದೆ. ಮಾವಿನ ಹಣ್ಣಲ್ಲ ಇದು. ಇಲ್ಲೊಂದು ದೇವಸ್ಥಾನ ಕಾಣ್ಬೋದು. ಇದು ಮೋಸ್ಟ್ ಪ್ರಾಬಬ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಕ್ಷೇತ್ರಪಾಲ ದೇವಲ ಆಂಜನೇಯ ದೇವಸ್ಥಾನ. ಇದು ಕ್ಷೇತ್ರಪಾಲ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ. ಈ ಪ್ರದೇಶವನ್ನು ಆಂಜನೇಯ ಸ್ವಾಮಿನೇ ಕ್ಷೇತ್ರಪಾಲಕನಾಗಿದ್ದಾನೆ. ಹಾಗೂ ಶ್ರೀ ಆಂಜನೇಯ ಸ್ವಾಮಿ ವಿಗ್ರಹವನ್ನು ನಾವಿಲ್ಲಿ ನೋಡ್ಬೋದು. ಇಲ್ಲಿ ಕೊಳ ಕಾಣಿಸ್ತಾ ಇದೆಯಲ್ಲ, ಈ ಕೊಳ ಬಗ್ಗೆ ಮಾಹಿತಿಯನ್ನು ಇವಾಗ ನಾನು ನೀಡ್ತಾ ಇದ್ದೀನಿ. ಈ ಕೊಳನು ಶ್ರೀರಾಮ ತೀರ್ಥ ಅಂತ ಕರೀತಾರೆ. ಇದು ಶ್ರೀ ರಾಮೇಶ್ವರ ದೇವಾಲಯ ವೀಕ್ಷಕರೇ. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಈ ವ್ಯೂ ಪಾಯಿಂಟ್ ಮುಂಚೆ ಶ್ರೀ ರಾಮೇಶ್ವರ ದೇವಾಲಯದ ಬಗ್ಗೆ ಮಾಹಿತಿಯನ್ನು ಇವಾಗ ನಾನು ನೀಡ್ತಾ ಇದ್ದೀನಿ. ಹೈ ಫ್ರೆಂಡ್ಸ್ ಆ್ಯಂಡ್ ವೆಲ್ ವಿಷರ್ಸ್, ನನ್ನ ಹಿಂದೆ ಇರೋದು ಶ್ರೀ ರಾಮೇಶ್ವರ ಸ್ವಾಮಿ ದೇವಾಲಯ. ಶ್ರೀರಾಮರು ತಮ್ಮ ವನವಾಸದ ಅವಧಿಯಲ್ಲಿ ಶ್ರೀರಾಮರು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಆ ಶಿವಲಿಂಗದ ಹೆಸರೇ ಶ್ರೀ ರಾಮೇಶ್ವರ ದೇವರ ಶಿವಲಿಂಗ ಆಗಿರುತ್ತೆ. ಹಾಗೂ ಪ್ರತಿಷ್ಠಾಪನೆ ಮಾಡಿರೋ ಶಿವಲಿಂಗದ ದೇವಸ್ಥಾನ ಇದಾಗಿರುತ್ತೆ. ಒಂದು ಸುಂದರ ವ್ಯೂ ಪಾಯಿಂಟ್ನು ನಾವು ನೋಡ್ಬೋದು. ಎಷ್ಟು ಚೆನ್ನಾಗಿದೆ, ತುಂಬ ಹಚ್ಚ ಹಸಿರಿಂದ ಕೂಡಿದೆ. ಹಾಗೂ ನನ್ನ ಕಣ್ಮುಂದಿರೋ ಬೆಟ್ಟ ಸಪ್ತಗಿರಿ ಬೆಟ್ಟ ಅಂತ ಕರೀತಾರೆ. ಸಪ್ತ ಋಷಿಗಳು ಇಲ್ಲಿ ತಪಸ್ಸನ್ನು ಮಾಡಿ ಈ ಸ್ಥಳದ ಸೌಂದರ್ಯಕ್ಕೆ ಬರಗಾಗಿ ಬಂಡೆಗಲ್ಲಾಗಿದ್ದಾರೆ. ಅದಕ್ಕೆ ಅಂದಿನಿಂದ ಸಪ್ತಋಷಿ ಬೆಟ್ಟ ಅಂತ ಕರೀತಾರೆ. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಈ ವ್ಯೂ ಪಾಯಿಂಟ್ನ ವಿಡಿಯೋವನ್ನು ಮುಂದೆ ನಾನು ಹಂಚ್ಕೊಳ್ತಾ ಇದ್ದೀನಿ. ಅದ್ಭುತವಾಗಿದೆ, ತುಂಬ ಸುಂದರವಾಗಿದೆ. ಸುತ್ತಮುತ್ತಲು ಬೆಟ್ಟಗಳ ವ್ಯೂ ಪಾಯಿಂಟ್ಗಳನ್ನ ನಾವು ಈ ಬೆಟ್ಟದಿಂದ ನೋಡ್ಬೋದು. ಹಾಗೂ ಇಲ್ಲಿ ಇರೋ ಸಪ್ತಋಷಿ ಬೆಟ್ಟ ಇನ್ನೂ ಚೆನ್ನಾಗಿದೆ. ಹಾಗೂ ಚಾರಣಿಗರಿಗೆ ಈ ಸಪ್ತಋಷಿ ಬೆಟ್ಟ ಹಾಟ್ಸ್ಪಾಟ್ ಅಂತ ಹೇಳೋದ್ರಲ್ಲಿ ಅನುಮಾನನೇ ಇಲ್ಲ. ಇಲ್ಲಿ ನೀವು ಕಾಣಿಸ್ತಾ ಇದೆಯಲ್ಲ, ಇದು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ. ಇಲ್ಲಿ ನೀವು ಕಾಣ್ತಾ ಇರೋದು ಶ್ರೀ ಪಟ್ಟಾಭಿರಾಮ ಸ್ವಾಮಿ ದೇವಾಲಯ.
ಈ ಪಟ್ಟಾಭಿರಾಮ ಸ್ವಾಮಿ ದೇವಾಲಯದ ಬಗ್ಗೆ ನಾನು ಮಾಹಿತಿಯನ್ನು ಈಗ ನಿಮ್ಮ ಮುಂದೆ ನಾನು ಹಂಚ್ಕೊಳ್ತಾ ಇದ್ದೀನಿ. ವೆಲ್ ವಿಶರ್ಸ್, ಇಲ್ಲಿ ಹಿಂದೆ ನೋಡ್ತಿದ್ದೀರಲ್ಲ, ಇದು ಶ್ರೀ ಪಟ್ಟಾಭಿರಾಮ ಸ್ವಾಮಿ ದೇವಾಲಯ. ಶ್ರೀ ಪಟ್ಟಾಭಿರಾಮ ಸ್ವಾಮಿ ದೇವಾಲಯದ ಕುರಿತು ಪೌರಾಣಿಕ ಹಿನ್ನೆಲೆಯನ್ನು ನಿಮ್ಮ ಮುಂದೆ ನಾನು ಹಂಚ್ಕೊಳ್ತಾ ಇದ್ದೀನಿ. ಒಮ್ಮೆ ಸುಗ್ರೀವನಿಗೆ ಶ್ರೀರಾಮನ ಮೇಲೆ ವಿಪರೀತ ಭಕ್ತಿ ಹೆಚ್ಚಾಗುತ್ತೆ. ಆದರೆ ಶ್ರೀರಾಮರು ತಮ್ಮ 14 ವರ್ಷಗಳ ವನವಾಸಾವಧಿಯನ್ನು ಮುಗಿಸಿ ಅಯೋಧ್ಯೆಗೆ ವಾಪಸ್ಸಾಗ್ತಾರೆ. ಸುಗ್ರೀವ ಒಂದೇ ಕಲ್ಲಲ್ಲಿ ಶ್ರೀರಾಮನ ವಿಗ್ರಹ ಹಾಗೂ ಶ್ರೀರಾಮನ ತಮ್ಮ ಲಕ್ಷ್ಮಣ, ಹೆಂಡತಿ ಸೀತೆ ಹಾಗೂ ಶ್ರೀರಾಮನ ಬಂಟ ಹನುಮಂತನ ವಿಗ್ರಹವನ್ನು ಕೆತ್ತನೆ ಮಾಡಿ ಆ ಮೂರ್ತಿಯನ್ನು ಕಿಷ್ಕಿಂಧೆಗೆ ತಗೊಂಡು ಹೋಗ್ಬೇಕಾರೆ, ಈ ಶ್ರೀ ರಾಮಗಿರಿ ಬೆಟ್ಟದ ಬಳಿ ಬರಬೇಕಾರೆ ಆಕಾಶದಲ್ಲಿ ಅಶರೀರವಾಣಿ ಸುಗ್ರೀವನಿಗೆ ಆದೇಶ ನೀಡುತ್ತೆ. ಆ ಆದೇಶ ಏನಂದರೆ, ಇಲ್ಲಿ ಸುಖಾಸುರ ಎಂಬ ಅಸುರ ಅನೇಕ ಋಷಿಮುನಿಗಳಿಗೆ ಇಲ್ಲಿ ಕಿರುಕುಳ ನೀಡೋದಲ್ಲದೆ ಸಾಕಷ್ಟು ಹಿಂಸೆ ಕೊಡ್ತಾ ಇದ್ದಾನೆ ಅಂತ ಹೇಳಿ ಸುಖಾಸುರನನ್ನು ಸಂಹಾರ ಮಾಡುವಂತೆ ಆ ಆಕಾಶವಾಣಿ ಸುಗ್ರೀವನಿಗೆ ಆದೇಶ ನೀಡುತ್ತೆ. ಸುಗ್ರೀವ ತನ್ನ ಕೈಯಲ್ಲಿದ್ದ ವಿಗ್ರಹವನ್ನು ನೆಲಕ್ಕಿಟ್ಟು ಸುಖಾಸುರನನ್ನು ಸಂಹಾರ ಮಾಡ್ತಾನೆ. ಆಗ ಸುಖಾಸುರನನ್ನು ಸಂಹಾರ ಮಾಡಿದ ನಂತರ ಸುಗ್ರೀವನು ಆ ಶ್ರೀರಾಮನ ಪ್ರತಿಮೆಯನ್ನು ಎತ್ತಕ್ಕೆ ಹೋದರೆ ಶ್ರೀರಾಮನ ಮೂರ್ತಿ ಎಷ್ಟೇ ಎತ್ತಕ್ಕೆ ಹೋದ್ರೂ ಮೇಲಕ್ಕೆ ಬರಲ್ಲ. ಆದರೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಆಗ ಮೂರ್ತಿಯಿಂದ ಶ್ರೀರಾಮರ ಧ್ವನಿಯಿಂದ ಅಶರೀರವಾಣಿ ಸುಗ್ರೀವನಿಗೆ ಕೇಳಿಸುತ್ತೆ. ಆ ಅಶರೀರವಾಣಿಯ ಆದೇಶ ಏನಂದರೆ, ನಾನು ಇಲ್ಲೇ ನಿಂತಿದ್ದೇನೆ, ಇದೇ ನನ್ನ ಕಿಷ್ಕಿಂಧೆ ಅಂತ ಸುಗ್ರೀವನಿಗೆ ಶ್ರೀರಾಮ ಮನವೊಲಿಸ್ತಾರೆ. ಆಗ ಸುಗ್ರೀವ ಬರಿಗೈಯಲ್ಲಿ ಕಿಷ್ಕಿಂಧೆಗೆ ವಾಪಸ್ಸಾಗ್ತಾರೆ. ಹಾಯ್ ಫ್ರೆಂಡ್ಸ್ ಆ್ಯಂಡ್ ವೆಲ್ ವಿಶರ್ಸ್, ಈಗ ನಾನು ಪಟ್ಟಾಭಿರಾಮಸ್ವಾಮಿ ದೇವಾಲಯಕ್ಕೆ ನಾನು ಭೇಟಿ ಕೊಡ್ತಾ ಇದ್ದೀನಿ. ಈ ವ್ಯೂ ಪಾಯಿಂಟ್ ಬರೋಕ್ಕೆ ಮುಂಚೆ ಇಲ್ಲಿ ಹನುಮಂತನ ಥರನೇ ಹೋಲೋ ವಾನರ ರಾಜ ಶ್ರೀ ಸುಗ್ರೀವನ ಪ್ರತಿಮೆ ನೋಡ್ಬೋದು. ಅದು ಸುಗ್ರೀವನ ಇಲ್ಲ ಹನುಮಂತನ ಗೊತ್ತಿಲ್ಲ, ಬಟ್ ಹನುಮಂತನ ಥರನೇ ಹೋಲೋ ಥರ ಪ್ರತಿಮೆನ ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ಇಲ್ಲ ವ್ಯೂ ಪಾಯಿಂಟ್ ಅಪ್ರೋಚ್ ಆದ್ವಿ. ಇಲ್ಲೊಂದು ನಾವು ಮೆಟ್ಲು ನೋಡ್ತಾ ಇರ್ಬೋದು. ಈ ಮೆಟ್ಲು ಹತ್ಕೊಂಡು ಹೋದರೆ ನಾವು ವ್ಯೂ ಪಾಯಿಂಟ್ ತಲುಪ್ತೀವಿ. ಏರನ್ ಗೇಟ್ ಇದೆ, ಹೆಂಗಿದೆ ನೋಡೋಕ್ಕೆ ರಿಸ್ಕಿ ಥರ ಕಾಣಿಸುತ್ತೆ. ಹತ್ತು ನೋಡೋಣ. ಈ ವೀಕ್ಷಕರೇ, ಅಂತೂ ವ್ಯೂ ಪಾಯಿಂಟ್ ತಲುಪಿದೆ. ಈ ವ್ಯೂ ಪಾಯಿಂಟ್ ಸುತ್ತಮುತ್ತಲ ವ್ಯೂಗಳು ನೋಡಿದ್ರೆ ರೋಮಾಂಚನ ಆಗುತ್ತೆ. ಹಾಗೂ ನವರೇ ಹೇಳುವಂಥ ಸುಂದರವಾದ ಪ್ರಕೃತಿ ಸೌಂದರ್ಯ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಇದು ರಾಮನಗರ ಟೌನು. ಹಾಗೂ ಸುತ್ತಮುತ್ತಲು ಹಚ್ಚ ಹಸಿರು ಬೆಟ್ಟಗಳನ್ನ ನಾವು ಕಾಣ್ಬೋದು. ಇಲ್ಲಿ ಇದು ಸಪ್ತಋಷಿ ಬೆಟ್ಟ. ಇಲ್ಲಿ ನೀವು ನೋಡ್ತಾ ಇರೋದು ಶ್ರೀರಾಮತೀರ್ಥ. ಶ್ರೀರಾಮ ತಮ್ಮ ಹೆಂಡತಿ ಸೀತೆಯ ಬಯರ್ಕೆ ನೀಗಿಸೋಕ್ಕೋಸ್ಕರ ತಮ್ಮ ಧನಸ್ಸಿನಿಂದ ಬಾಣ ಬಿಡ್ತಾರೆ. ಬಾಣ ಬಿದ್ದ ಜಾಗನೇ ಶ್ರೀರಾಮತೀರ್ಥ ಅಥವಾ ಧನುಷ್ಕೋಟಿ ತೀರ್ಥ ಅಂತ ಕರೆಯಲ್ಪಡುತ್ತೆ. ಈ ತೀರ್ಥ ಸಾವಿರಾರು ಗುಣಪಡಿಸಲಾಗದ ಕಾಯಿಲೆಗಳನ್ನು ನಿವಾರಿಸೋ ರಾಮಬಾಣ ಆಗಿದೆ. ಹಾಗೂ ಈ ಕೊಳಕ್ಕೆ ಧನುಷ್ಕೋಟಿ ತೀರ್ಥ ಅಂತಲೂ ಕರೀತಾರೆ. ಯಾಕಂದರೆ ಈ ಶ್ರೀರಾಮನ ಧನಸ್ಸಿನಿಂದ ಬಿಟ್ಟ ಬಾಣದಿಂದ ಈ ಕೊಳ ನಿರ್ಮಾಣ ಆಗಿರೋದ್ರಿಂದ ಅದಕ್ಕೆ ಶ್ರೀ ಧನುಷ್ಕೋಟಿ ತೀರ್ಥ ಅಂತಲೂ ಕರೀತಾರೆ ಅಥವಾ ರಾಮತೀರ್ಥ ಅಂತಲೂ ಕರೀತಾರೆ. ಹಾಗೂ ಈ ಕೊಳದ ಆಳ ಎಷ್ಟಿದೆ ಅನ್ನೋದು ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಶ್ರೀರಾಮ ದೇವರ ಬೆಟ್ಟದ ಮತ್ತೊಂದು ಪೌರಾಣಿಕ ಹಿನ್ನೆಲೆಯ ಕಥೆಯನ್ನು ನಿಮ್ಮ ಮುಂದೆ ನಾನು ಹಂಚ್ಕೊಳ್ತಾ ಇದ್ದೀನಿ. ಒಮ್ಮೆ ಶ್ರೀರಾಮ ಮತ್ತು ಸೀತೆ ಮಲಗಿರ್ಬೇಕಾದ್ರೆ ಕಾಕಾಸುರ ಎಂಬ ಅಸುರ ಸೀತೆ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾನೆ. ಆಗ ಸೀತೆಗೆ
ಗಾಯ ಆಗುತ್ತೆ. ಸೀತೆ ದೇಹದಿಂದ ಹರಿದ ರಕ್ತ ಶ್ರೀರಾಮನ ಮುಖದ ಮೇಲೆ ಬೀಳುತ್ತೆ. ಆಗ ಶ್ರೀರಾಮನಿಗೆ ತುಂಬ ಸಿಟ್ಟಾಗಿ ಸೀತೆ ಬಳಿ ಕೇಳಿದಾಗ ಕಾಕಾಸುರನ ಪ್ರಹಾರ ಮಾಡಿದ ಕಥೆಯನ್ನು ಶ್ರೀರಾಮನಿಗೆ ತಿಳಿಸ್ತಾಳೆ. ಶ್ರೀರಾಮ ದರ್ಬೆಯಿಂದ ಬ್ರಹ್ಮಾಸ್ತ್ರವನ್ನು ಸೃಷ್ಟಿ ಮಾಡಿ ಕಾಕಾಸುರನ ಮೇಲೆ ಪ್ರಯೋಗ ಮಾಡ್ತಾನೆ. ಕಾಕಾಸುರ ಭಯಗೊಂಡು ಈಶ್ವರ ದೇವರು ಹಾಗೂ ಸೃಷ್ಟಿಕರ್ತ ಬ್ರಹ್ಮದೇವರ ಬಳಿ ಸಹಾಯವನ್ನು ಕೇಳ್ತಾನೆ. ಆದರೆ ಬ್ರಹ್ಮ ಹಾಗೂ ಶಿವದೇವರು ಕಾಕಾಸುರನಿಗೆ ಸಹಾಯ ನಿರಾಕರಿಸ್ತಾರೆ ಹಾಗೂ ಶ್ರೀರಾಮರ ಬಳಿ ಶರಣಾಗುವಂತೆ ಆದೇಶ ನೀಡ್ತಾರೆ ಹಾಗೂ ತಾಕೀತು ಮಾಡ್ತಾರೆ. ಕಾಕಾಸುರ ಹೋಗಿ ಶ್ರೀರಾಮನ ಬಳಿ ಶರಣಾಗ್ತಾನೆ ಹಾಗೂ ಶ್ರೀರಾಮನ ಬಳಿ ಅಂಗ್ಲಾಚ್ತಾನೆ. ತನ್ನ ಮೇಲೆ ಬಿಟ್ಟ ಬ್ರಹ್ಮಾಸ್ತ್ರವನ್ನು ಹಿಂಪಡೆಯುವಂತೆ ಕೇಳ್ಕೊತಾನೆ. ಆದರೆ ಶ್ರೀರಾಮ ತಾನು ಬಿಟ್ಟ ಬ್ರಹ್ಮಾಸ್ತ್ರ ಹಿಂಪಡೆಯಲು ಸಾಧ್ಯ ಇಲ್ಲ ಅಂತ ಹೇಳಿದಾಗ ಕಾಕಾಸುರ ತನ್ನ ದೇಹದ ಒಂದು ಭಾಗ ಬ್ರಹ್ಮಾಸ್ತ್ರಕ್ಕೆ ಬಲಿಯಾಗುವಂತೆ ಶ್ರೀರಾಮರ ಬಳಿ ಕೇಳ್ಕೊತಾನೆ. ಆಗ ಕಾಕಾಸುರನ ಒಂದು ಕಣ್ಣು ಬ್ರಹ್ಮಾಸ್ತ್ರಕ್ಕೆ ಬಲಿಯಾಗುತ್ತೆ. ಸೈಂಟಿಫಿಕಲಿ ಪ್ರೂವ್ ಆಗೋದಂದರೆ ಏನಂದರೆ, ಕಾಗೆ ಒಂದು ಕಣ್ಣು ತೀಕ್ಷ್ಣವಾಗಿದ್ದರೆ ಮತ್ತೊಂದು ಕಣ್ಣು ದೃಷ್ಟಿಹೀನ ಅಥವಾ ದೃಷ್ಟಿ ಮಂದಾಗಿರುತ್ತೆ. ಅದಕ್ಕೆ ಇಲ್ಲಿ ಶ್ರೀರಾಮದೇವರ ಬೆಟ್ಟದ ಬಳಿ ಒಂದು ಕಾಗೆ ನೋಡೋಕ್ಕೆ ನಮಗೆ ಸಿಗಲ್ಲ. ಹಾಗೂ ಇಲ್ಲಿ ಕಾಗೆ ಬದಲು ರಣಹದ್ದುಗಳು ಹೆಚ್ಚಾಗಿದೆ ಅನ್ನೋದು ನಾವು ನೋಡ್ಬೋದು. ರಾಮದೇವರ ಬೆಟ್ಟದಲ್ಲಿ ಒಂದು ಕಾಗೆ ನೋಡೋಕ್ಕೆ ನಮಗೆ ಸಿಗಲ್ಲ, ಆದರೆ ರಣಹದ್ದುಗಳನ್ನು ನೋಡಬಹುದು. ಅದಕ್ಕೆ ಕಾರಣ ಇದು ಜಟಾಯುವಿನ ವಂಶಸ್ಥರ ವಾಸಸ್ಥಾನವಾಗಿದೆ. ಸೀತೆಯನ್ನು ರಾವಣ ಅಪಹರಣ ಮಾಡಿದಾಗ ಜಟಾಯುವು ಸೀತೆಯನ್ನು ಕಾಪಾಡಲು ಮುಂದಾಗಿ ರಾವಣನಿಗೆ ಭೀಕರವಾಗಿ ಗಾಯ ಮಾಡುತ್ತಾನೆ. ರಾವಣನು ತನ್ನ ಖಡ್ಗದಿಂದ ಜಟಾಯುವಿನ 2 ರೆಕ್ಕೆಗಳನ್ನು ಕತ್ತರಿಸುತ್ತಾನೆ. ಜಟಾಯುವು ನೋವಿನಿಂದ ಆಕಾಶದಿಂದ ನೆಲಕ್ಕೆ ಬಿದ್ದು ಶ್ರೀರಾಮ ಮತ್ತು ಲಕ್ಷ್ಮಣ ಬರೋವರೆಗೂ ತನ್ನ ಪ್ರಾಣವನ್ನು ಬಿಗಿದಿಟ್ಟುಕೊಳ್ಳುತ್ತಾನೆ. ಶ್ರೀರಾಮ ಮತ್ತು ತಮ್ಮ ಲಕ್ಷ್ಮಣ ಜಟಾಯುವು ಬಿದ್ದ ಜಾಗಕ್ಕೆ ಬಂದಾಗ ಜಟಾಯುವು ಶ್ರೀರಾಮನಿಗೆ ತನ್ನ ಹೆಂಡತಿ ಸೀತೆಯನ್ನು ಅಪಹರಣ ಮಾಡಿದ್ದು ಲಂಕೆಯ ಅಧಿಪತಿ ರಾವಣ ಎಂಬ ವಿಷಯವನ್ನು ತಿಳಿಸಿ ತನ್ನ ಪ್ರಾಣವನ್ನು ಬಿಡುತ್ತಾನೆ. ಸ್ಥಳದಲ್ಲಿ ಅಪರ ಸಂತತಿಯ ರಣಹದ್ದುಗಳು ಇದ್ದವು. ಆದರೆ 1999ನೇ ಇಸ್ವಿಯ ನಂತರ ಇಲ್ಲಿನ ರಣಹದ್ದುಗಳ ಸಂತತಿ ಕ್ಷೀಣಿಸಿದವು. ಅದಕ್ಕೆ 2012ರಲ್ಲಿ ಈ ಬೆಟ್ಟದ ಹೆಸರಿನಲ್ಲಿ ರಣಹದ್ದುಗಳಿಗೆ ಸಂಬಂಧಪಟ್ಟ ವನ್ಯಜೀವಿ ಧಾಮವನ್ನು ಸ್ಥಾಪಿಸಿದರು. ರಣಹದ್ದುಗಳಿಗೆ ಸಂಬಂಧಪಟ್ಟ ವನ್ಯಜೀವಿ ಧಾಮ ರಾಮದೇವರ ಬೆಟ್ಟ ಬಿಟ್ಟರೆ ಕರ್ನಾಟಕದ ಬೇರೆ ಪ್ರದೇಶ ಮಾತ್ರವಲ್ಲ, ಭಾರತ ದೇಶದ ಬೇರೆ ಯಾವ ರಾಜ್ಯದಲ್ಲೂ ನಮಗೆ ರಣಹದ್ದುಗಳಿಗೆ ಸಂಬಂಧಪಟ್ಟ ವನ್ಯಜೀವಿ ಧಾಮ ನೋಡೋಕ್ಕೆ ಎಲ್ಲೂ ಸಿಗಲ್ಲ. ನಮ್ಮ ದೇಶದಲ್ಲಿ 9 ಪ್ರಭೇದದ ರಣಹದ್ದುಗಳಿವೆ. ಅದರಲ್ಲಿ 2 ಪ್ರಮುಖ ಪ್ರಭೇದದ ರಣಹದ್ದುಗಳು ನಮ್ಮ ರಾಜ್ಯದ ರಾಮದೇವರ ಬೆಟ್ಟದಲ್ಲಿವೆ. ಅದರಲ್ಲಿ ಪ್ರಮುಖವಾದದ್ದು ಲಾಂಗ್ ಬಿಲ್ಡ್ ಇಂಡಿಯನ್ ವಲ್ಚರ್ ಮತ್ತು ಈಜಿಪ್ಷಿಯನ್ ವಲ್ಚರ್. ಈ 2 ಪ್ರಮುಖ ಪ್ರಭೇದದ ರಣಹದ್ದುಗಳ ಸಂತತಿ ನಮ್ಮ ರಾಮದೇವರ ಬೆಟ್ಟ ರಣಹದ್ದು ವನ್ಯಜೀವಿ ಧಾಮದಲ್ಲಿವೆ. ರಾಮದೇವರ ಬೆಟ್ಟ ರಣಹದ್ದುಗಳ ವನ್ಯಜೀವಿ ಧಾಮ ಒಟ್ಟು ವಿಸ್ತೀರ್ಣ 856 ಎಕರೆ ಒಳಗೊಂಡಿದೆ. ಶ್ರೀರಾಮ ದೇವರ ಬೆಟ್ಟದ ಕುರಿತು ಮಾಹಿತಿಯನ್ನು ಇವತ್ತು ನಿಮ್ಮ ಮುಂದೆ ನಾನು ಹಂಚ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಈ ಚಾನಲ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಹೆಚ್ಚು ವಿಡಿಯೋಗಳನ್ನು ಈ ಚಾನಲ್ ಅಪ್ಲೋಡ್ ಮಾಡೋಕ್ಕೆ ನೀವೇ ನನಗೆ ಸ್ಫೂರ್ತಿ ಕೊಟ್ಟಂಗಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.